ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನೋಡಿ, ಮಾವಿನ ಹಣ್ಣಿನ ಸೀಸನ್ ಬಂದರೆ ಸಾಕು, ಎಷ್ಟು ಥರ ರೆಸಿಪಿಗಳನ್ನೆಲ್ಲ ಮಾಡ್ಬೋದು. ಇದು ಐಸ್ ಕ್ರೀಮ್ ಎಷ್ಟು ಚೆನ್ನಾಗಿದೆ ನೋಡಿ, ಮಾವಿನ ಹಣ್ಣಿನ ಐಸ್ ಕ್ರೀಮ್. ಬನ್ನಿ ಯಾವ ರೀತಿ ಮಾಡೋದು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ತುಂಬಾ ರುಚಿಯಾಗಿ ಆಗಿತ್ತು, ಎಷ್ಟು ಚೆನ್ನಾಗಿದೆ ನೋಡಿ. ಅದ್ರ ಮೇಲೆ ನಾನು ಒಂದು ಸ್ವಲ್ಪ ಅಲಂಕಾರ ಕೂಡ ಮಾಡ್ತಾಯಿದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ಹೇಳಿ ನಾನು ಇವಾಗ ತೋರಿಸ್ತಾ ಇದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ವೀಡಿಯೋಗಳನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಈ ರೀತಿಯ ಹೊಸ ಹೊಸ ವೀಡಿಯೋಗಳಿಗಾಗಿ ಮಧುರ ವ್ಲಾಗ್ಸ್ ಇನ್ ಕನ್ನಡ ಚಾನಲನ್ನು ನೋಡ್ತಾ ಇರಿ ಹಾಗೂ ಸಪೋರ್ಟ್ ಮಾಡ್ತಾಯಿರಿ. ನೋಡಿ ಎಷ್ಟು ಹಣ್ಣಾಗಿದೆ ಅಂತ ಮಾವಿನ ಹಣ್ಣು. ಈ ಮಾವಿನ ಹಣ್ಣುಗಳನ್ನ ತಗೊಂಡಿದ್ದೀನಿ, 2 ಮಾವಿನ ಹಣ್ಣನ್ನು ತಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕು, ನಿಮ್ಮ ಮನೆಗೆ ಎಷ್ಟು ಬೇಕು ಅಷ್ಟು ಹಣ್ಣನ್ನು ನೀವು ಉಪಯೋಗಿಸ್ಬೋದು. ಚೆನ್ನಾಗಿ ಹಣ್ಣಾಗಿರಬೇಕು ಹಾಗೂ ಹುಳಿ ಇರಬಾರ್ದು, ತುಂಬ ಸ್ವೀಟಾಗಿರಬೇಕು ಮಾವಿನ ಹಣ್ಣು. ಅದ್ರ ಜೊತೆಗೆ ನಾನು ಬಾದಾಮಿಯನ್ನು ತಗೊಂಡಿದ್ದೀನಿ. ನೀವು ಬೇಕಾದರೆ ಗೋಡಂಬಿ ಕೂಡ ತಗೊಳ್ಬಹುದು, ವಾಲ್ನಟ್ಟು ಕೂಡ ತಗೊಳ್ಬಹುದು. ಆದರೆ ನಾನು ಬಾದಾಮಿ ಮಾತ್ರ ತಗೊಂಡಿದ್ದೀನಿ. ನೆನೆಸಿ ಅದನ್ನು ಸಿಪ್ಪೆ ಬಿಡಿಸಿ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಮಾಡ್ಕೊಳ್ತೀನಿ. ಇದರ ಜೊತೆಗೆ ಇವಾಗ ಮಾವಿನ ಹಣ್ಣನ್ನು ಕೂಡ ಹೆಚ್ಚಿ ಇಟ್ಕೊಳ್ಬೇಕು. ಅದರ ಒಳಗಡೆಯ ತಿರುಳು ಏನಿದೆ ಆ ತಿರುಳನ್ನು ತೆಗೆದಿಟ್ಕೊಳ್ಬೇಕು. ನೋಡಿ, ಮಾವಿನ ಹಣ್ಣಿನ ತಿರುಳನ್ನೆಲ್ಲ ತೆಗೆದು ಇಟ್ಕೊಳ್ತಾ ಇದ್ದೀನಿ. ತುಂಬ ಹಣ್ಣಾಗಿರಬೇಕು ಹಾಗೂ ಸ್ವೀಟ್ ಆಗಿರಬೇಕು, ಆವಾಗ ಐಸ್ ಕ್ರೀಮು ತುಂಬ ಚೆನ್ನಾಗಿ ಬರುತ್ತೆ. ಈ ಐಸ್ ಕ್ರೀಮ್ಗೆ ಯಾವುದೇ ಕ್ರೀಮಿನ ಅವಶ್ಯಕತೆ ಇಲ್ಲ ಹಾಗೂ ಕಂಡೆನ್ಸ್ ಮಿಲ್ಕ್ ಆಗಲಿ, ಹಾಲಿನ ಪೌಡರ್ ಆಗಲಿ ಯಾವುದೂ ಕೂಡ ಬೇಕಾಗಿಲ್ಲ. 1 ಗ್ಲಾಸ್ ಹಾಲನ್ನು, ಗಟ್ಟಿ ಹಾಲನ್ನು ನಾನು ಕಾಯಿಸಿ ಅದನ್ನು ತಣ್ಣಗೆ ಮಾಡಿ 1 ಗ್ಲಾಸ್ ತೆಗೆದಿಟ್ಕೊಂಡಿದ್ದೀನಿ. ಅದರ ಜೊತೆಗೆ ಬಾದಾಮಿನೂ ಕೂಡ ಸೇರಿಸ್ತೀವಲ್ವ, ಆವಾಗ ತುಂಬ ರುಚಿಯಾಗಿ ಬರುತ್ತೆ. ಇವಾಗ ಹಣ್ಣಿನ ತಿರುಳನ್ನೆಲ್ಲ ತಗೊಂಡಾಯಿತು. ನೋಡಿ, ಬಾದಾಮಿಯನ್ನು ನಾನು ಚಿಕ್ಕದಾದಂತಹ ಒಂದು ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಕ್ಕರೆ ಕೂಡ ಹಾಕ್ಕೊಳ್ತೀನಿ. ಸಕ್ಕರೆ ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಬೋದು, ಬೆಲ್ಲ ಬೇಕಾದರೂ ಹಾಕ್ಬೋದು, ಆದರೆ ಇದಕ್ಕೆ ಸಕ್ಕರೆನೇ ಚೆನ್ನಾಗಿರುತ್ತೆ. ಸಕ್ಕರೆ ಬೇಡ ಅನ್ನೋರು ಬೆಲ್ಲ ಹಾಕ್ಕೊಳ್ಳಿ. ಇವಾಗ ಮಾವಿನ ಹಣ್ಣನ್ನು ಕೂಡ ಒಂದು ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದೆರಡನ್ನೂ ಕೂಡ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಬೇಕು. ಬೇರೆ ಬೇರೆಯಾಗಿಯೇ ರುಬ್ಬಬೇಕು, ಎರಡರ ಜೊತೆಯಲ್ಲಿ ರುಬ್ಬೋದಕ್ಕೆ ಆಗಲ್ಲ. ಈಗ ರುಬ್ಕೊಂಡು ಬಂದಿದ್ದೀನಿ ನೋಡಿ. ಬಾದಾಮಿದು ಕಂಡೆನ್ಸ್ ಮಿಲ್ಕ್ ಯಾವ ರೀತಿ ಇರುತ್ತೆ ಅದೇ ರೀತಿ ಇದೆ ನೋಡಿ. ಇವಾಗ ಹಾಲಿಗೆ ಅದನ್ನು ಮಿಕ್ಸ್ ಮಾಡ್ಕೊಳ್ತೀನಿ, ತುಂಬ ರುಚಿ ಬರುತ್ತೆ. ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ. ಮಾವಿನ ಹಣ್ಣಿನ ಐಸ್ ಕ್ರೀಮು ಯಾವುದೇ ಬೇರೆ ಒಂದು ಪದಾರ್ಥಗಳನ್ನು ಬಳಸ್ದೇನೆ ನಾವು ಮನೆಯಲ್ಲೇ ಐಸ್ ಕ್ರೀಮನ್ನು ಮಾಡ್ಕೊಳ್ಬೋದು. ಈಗ ನಾನು ಹಾಲಿಗೆ ಅದನ್ನೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆದಮೇಲೆ ಇದನ್ನು ಒಂದು ಜಾಲರಿಯನ್ನು ತಗೊಂಡು ಸೋಸ್ಕೊಂಡು ಬಿಡ್ತೀನಿ. ಅದರಲ್ಲಿ ಇನ್ನೂ ಸ್ವಲ್ಪ ರವೆ ರವೆ ಇದ್ದಾಗೆ ಇರುತ್ತಲ್ಲ ಬಾದಾಮಿ, ಅದನ್ನು ತೆಗೆದುಬಿಡ್ತೀನಿ. ಕೆಲವ್ರಿಗೆ ಅದು ಇಷ್ಟ ಆಗಲ್ಲ, ಕೆಲವ್ರಿಗೆ ಇಷ್ಟ ಆಗುತ್ತೆ. ಇವಾಗ ನೋಡಿ, ಹಾಲನ್ನೇ ಹಾಕಿದ್ದೀನಿ, ನೀರನ್ನು ಬಳಸಿಲ್ಲ ನೋಡಿ. ಹಾಲಲ್ಲೇ ಮಿಕ್ಸಿ ಜಾರನ್ನು ತೊಳೆದು ಇಟ್ಕೊಳ್ತಾ ಇದ್ದೀನಿ. ಈಗ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಒಂದು ಜಾಲರಿ ತಗೊಂಡು ಇದನ್ನು ಸೋಸ್ಕೊಳ್ಬೇಕು ನಾವು. ನೋಡಿ, ಹಾಲು ಎಷ್ಟು ಗಟ್ಟಿಯಾಗಿ ತೊಗೊಂಡಿದ್ದೀನಿ ಅಂದರೆ ಅಷ್ಟು ಗಟ್ಟಿಯಾಗಿ ತೊಗೊಂಡಿದ್ದೀನಿ. ಚೆನ್ನಾಗಿ ಕಾಯಿಸಿ ಆರಿಸಿ ತೊಗೊಂಡಿದ್ದೀನಿ. ಒಂದು ಗ್ಲಾಸ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮೊದಲು ಗ್ಲಾಸ್ಗೆ ಹಾಕ್ಕೊಂಡು ಮತ್ತೆ ಇದನ್ನು ಇವಾಗ ಸೋಸ್ಕೊಳ್ತೀನಿ. ಅದಕ್ಕೆ ಸೋಸ್ಕೊಳ್ಬೋದಾಗಿತ್ತು, ಬೇಡ ಈ ಥರನೇ ಮಾಡ್ಕೊಳ್ತಾ ಇದ್ದೀನಿ. ಕೆಳಗಡೆ ಚೆಲ್ಲಬಾರ್ದು ಅಂತ ಅಷ್ಟೇ. ನೋಡಿ, ಸೋಸಿದ್ಮೇಲೆ ಬಾದಾಮಿದು ರವೆ ರವೆ ಆ ರೀತಿ ಬಂದಿದೆ, ಅದನ್ನು ತೆಗೆದುಬಿಡ್ತಾ ಇದ್ದೀನಿ. ತೆಗೆದು ಎಸಿಬಾರ್ದು, ಅದನ್ನು ಮಕ್ಕಳು ಕೊಟ್ಟರೆ ತಿನ್ಕೊಳ್ತಾರೆ, ಅಷ್ಟು ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ ಅದು. ಇವಾಗ ಮಾವಿನ ಹಣ್ಣು ನೋಡಿ ಚೆನ್ನಾಗಿ ರುಬ್ಕೊಂಡು ಬಂದಿದ್ದೀನಲ್ಲ, ಇವಾಗ ಇದಕ್ಕೆ ನಾನು ಈ ಹಾಲನ್ನು ಸೇರಿಸ್ಕೊಳ್ತೀನಿ. ಹಾಲು ಮತ್ತು ಬಾದಾಮಿ ರುಬ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಂಡು
ಮತ್ತೆ ಇನ್ನೊಂದು ಸಲ ಮಿಕ್ಸಿ ಮಾಡ್ಕೊಳ್ತೀನಿ. ಯಾಕಂದರೆ ಎರಡೂ ಕೂಡ ಹಾಲು ಮತ್ತು ಮಾವಿನ ಹಣ್ಣು ಚೆನ್ನಾಗಿ ಹೊಂದ್ಕೊಳ್ಬೇಕು ಅಂತ ಅಷ್ಟೇ. ನೋಡಿ ಇವಾಗ ಇದೆರಡನ್ನು ಕೂಡ ಮಿಕ್ಸಿ ಮಾಡಿಕೊಂಡು ತೊಗೊಂಡು ಬರ್ತೀನಿ. ನುಣ್ಣಗೆ ಚೆನ್ನಾಗಿ ಹೊಂದಬೇಕು ಅದು. ಇವಾಗ ನೋಡಿ ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ ತೊಗೊಂಡು ಹೋಗ್ತಾಯಿದ್ದೀನಿ. ಈ ಥರ ಆಗಿದೆ. ಹಾಲು ಮತ್ತು ಮಾವಿನ ಹಣ್ಣು, ಬಾದಾಮಿ ಹಾಲು ಮತ್ತು ಮಾವಿನ ಹಣ್ಣು ಈ ರೀತಿ ರುಬ್ಬಿದ್ದೀನಿ. ಇದನ್ನು ಒಂದು ಬಟ್ಲಿಗೆ ಬಗ್ಸ್ಕೊಳ್ತೀನಿ ಫಸ್ಟ್. ನೀವು ಯಾವ ಪಾತ್ರೆಯಲ್ಲಿ ಒಂದು ಫ್ರಿಡ್ಜ್ಗೆ ಇಡುವಂತಹ ಒಂದು ಸ್ಟೀಲ್ ಪಾತ್ರೆಗೆ ಇದನ್ನು ಹಾಕ್ಕೊಳ್ಬೇಕಿವಾಗ. ನೋಡಿ ಈ ರೀತಿ ಹಾಕ್ಕೊಂಡು ಇದನ್ನು ನಾನು ಒಂದು 6 ಗಂಟೆ ಅಷ್ಟು ನಾನು ಫ್ರಿಡ್ಜಲ್ಲಿ ಇಡ್ತೀನಿ. ಒಂದು 6 ಗಂಟೆ ಫ್ರಿಡ್ಜಲ್ಲಿ ಇಟ್ಟಾಗ ಅದು ಮತ್ತೆ ಹೊರಗಡೆ ತೆಗೆದು ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಇಟ್ಟರೆ ಸಾಕು. ಸೇಮು ಯಾವ ರೀತಿ ಐಸ್ ಕ್ರೀಮ್ ಇರುತ್ತೆ ಹೊರಗಡೆ ತೊಗೊಂಡು ಬರ್ತೀವಲ್ವ ಅದೇ ರೀತಿಯೇ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಮನೆಯಲ್ಲಿ ಮಾಡಿದ್ದು ಅನ್ನುವ ಖುಷಿ ಕೂಡ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳಿ. ಅದಕ್ಕೆ ನೀವು ಬೇರೆ ಬೇರೆ ಏನು ಬೇಕಾದರೂ ಡ್ರೈ ಫ್ರೂಟ್ಸ್ನ ಮೇಲೆ ಹಾಕಿ ಅಲಂಕಾರನ ಮಾಡ್ಕೊಳ್ಬೋದು. ನಾನು ಬರೀ ಬಾದಾಮಿ ಇಟ್ಟಿದ್ದೀನಿ ಅಷ್ಟೇ. ಬಾದಾಮಿಯ ಚೂರುಗಳನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಐಸ್ ಕ್ರೀಮ್ ಮೇಲೆ ಇಟ್ಕೊಳ್ಳೋಣ. ಈಗ ಒಂದು ಪ್ಲೇಟ್ ತೊಗೊಂಡು ಐಸ್ ಕ್ರೀಮನ್ನು ಒಂದೊಂದೇ ಸೌಟಲ್ಲಿ ತೆಗೆದು ಹಾಕ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಅನ್ನಿಸ್ತು ಅಂದರೆ ಅಷ್ಟು ಚೆನ್ನಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಮನೆಯಲ್ಲಿ ಈ ರೀತಿ ಮಾಡಿ ತಿನ್ನೋದು ಅಂತಂದರೆ ನನಗೆ ತುಂಬಾ ಇಷ್ಟ. ಈ ರೀತಿ ಪ್ರಯೋಗಗಳನ್ನು ಮಾಡ್ತಾ ಇರಬೇಕು. ಮಕ್ಕಳುಗಳಿಗೂ ಕೂಡ ಖುಷಿ ಆಗುತ್ತೆ. ಓ ಅಮ್ಮ ಏನೋ ಮಾಡ್ತಿದ್ದಾರೆ ಅಂತ ಹೇಳಿ. ಮನೇಲಿರೋರಿಗೂ ಕೂಡ ಇಷ್ಟ ಆಗುತ್ತೆ. ನಮ್ಮ ಮನೆಯಲ್ಲಿ ಈ ಥರ ಎಲ್ಲ ಮಾಡ್ತಾರೆ ಅಂತ ಹೇಳಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟೊಂದು ಚೆನ್ನಾಗಿರುತ್ತೆ. ಇದ್ರ ಮೇಲೆ ಸ್ವಲ್ಪ ಡೆಕೋರೇಷನ್ ಮಾಡೋಣ. ಇವಾಗ ನಾನು ಬೇರೆ ಯಾವುದು ಡ್ರೈ ಫ್ರೂಟ್ಸ್ ತೊಗೊಂಡಿಲ್ಲ, ಬಾದಾಮಿ ಒಂದೇ ತೊಗೊಂಡಿದ್ದೀನಿ. ನಿಮಗೆ ಬೇಕಾದರೆ ಬೇರೆ ಯಾವುದಾದ್ರು ತೊಗೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂದರೆ ಅಷ್ಟು ಚೆನ್ನಾಗಿ ಬಂದಿತ್ತು, ಪರ್ಫೆಕ್ಟಾಗಿ ಬಂದಿತ್ತು. ಈಗ ನಾನು ಒಂದು ಕಪ್ಗೆ ಚಿಕ್ಕ ಒಂದು ಬಟ್ಲಿಗೆ ಹಾಕ್ಕೊಂಡಿದ್ದೀನಿ. ನೋಡಿ ಹೊರಗಡೆಯಿಂದ ಐಸ್ ಕ್ರೀಮ್ ತೊಗೊಂಡು ಬರೋದೇ ಬೇಕಿಲ್ಲ, ಅಷ್ಟು ಚೆನ್ನಾಗಿತ್ತು. ಹೋಮ್ ಮೇಡ್ ಮ್ಯಾಂಗೋ ಐಸ್ ಕ್ರೀಮ್ ಯಾವ ರೀತಿ ಇತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೂ ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ತುಂಬಾ ರುಚಿಯಾಗಿರುತ್ತೆ. ಮಕ್ಕಳಿಗೆ ಮನೆಯಲ್ಲಿ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಅಷ್ಟೇ ಅಲ್ಲ, ತುಂಬ ರುಚಿಯಾಗೂ ಕೂಡ ಇತ್ತು. ಹೊಸದಾಗಿ ಈ ರೀತಿ ಮಾಡಿ ನಾವು ಟೇಸ್ಟ್ ಮಾಡ್ತಾಯಿದ್ರೆ ನಮಗೂ ಕೂಡ ಒಂಥರ ಖುಷಿ ಅನಿಸುತ್ತೆ. ಮನೆಯಲ್ಲಿರುವ ಪದಾರ್ಥಗಳಿಂದನೇ ನಾವು ಎಷ್ಟೆಲ್ಲ ಮಾಡ್ತೀವಲ್ವ ಅಂತ ಹೇಳಿ. ಮ್ಯಾಂಗೋ ಸೀಸನ್ನಲ್ಲಿ ಈ ರೀತಿ ಪ್ರತಿಯೊಂದನ್ನು ಕೂಡ ಮಾಡಿ ನಾವು ತಿನ್ನೋದು ಬಹಳ ಒಳ್ಳೆಯದು. ಒಂದೇ ಬರೀ ಮಾವಿನ ಹಣ್ಣನ್ನೇ ತಿಂತಾ ಇರೋದಕ್ಕಿಂತ ಈ ರೀತಿ ಒಂದೊಂದು ಹೊಸ ಡಿಶ್ಗಳನ್ನು ಮಾಡಿ ಉಪಯೋಗಿಸ್ಬೇಕು. ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಏನು ಮಾಡಬೇಕು, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹಾಗೂ ಸಪೋರ್ಟ್ ಮಾಡ್ತಾಯಿರಿ.